ಇವತ್ತು ಬೆಳಗ್ಗೆನೆ ಎದ್ಬಿಟ್ಟು ನನಗೆ ಮಾತ್ರ ಒಳ್ಳೇದು ಮಾಡಪ್ಪ, ಯಾರಿಗೂ ಒಳ್ಳೇದು ಮಾಡಬೇಡ ಅಂತ ಬೇಡ್ಕೊಂಡಿದ್ದೆ. ನಿಂಗೆ ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗೋ. ಡೈಲಿ ಲಾಗ್ ಮಾಡೋಣ ಮಿನಿ ಲಾಗ್ ಅಂದ್ಕೊಂಡು ಶುರು ಮಾಡ್ತಾಯಿದ್ದೀನಿ ಹೊಸ್ದಾಗಿ. ಏನೋ ತಪ್ಪು ಮಾತಾಡ್ಬಿಟ್ರೆ ಕ್ಷಮಿಸ್ಬಿಡಿ. ಸ್ಟ್ಯಾಂಡ್ಗೆ ಹೋಗ್ತಾಯಿದ್ದೀನಿ. ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ. ಬೈಕ್ ಎತ್ಕೊಂಡು ಸ್ಟ್ಯಾಂಡ್ಗೆ ಹೋಗಬೇಕು. ಸೊ ಬೆಳಗ್ಗೆ ಎದ್ದು ಬಾಡಿಗೆ ಹೋಗ್ತಾಯಿದ್ದೀನಿ. ಏನು ಡಿಸೈಡ್ ಮಾಡಿದ್ದೀನಿ ಅಂದರೆ 365 ಡೇಸು ಲಾಗ್ ಮಾಡೋಣ ಡೈಲಿ ಲಾಗ್ ಅಂದ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. 365 ಡೇಸು ಲಾಗ್ ಮಾಡಿಬಿಟ್ಟು ನಂದು ಇನ್ಸ್ಟಾಗ್ರಾಮಲ್ಲಿ 100K ಮಾಡೋಣ ಅಂತ ಇದ್ದೀನಿ. ಇವಾಗ ಬಂದ್ಬಿಟ್ಟು ನನ್ನ ಹತ್ರ ಎಷ್ಟವ್ರು ಗೊತ್ತಾ ಫಾಲೋವರ್ಸು? 15 ಜನ ಇದ್ದಾರೆ ಅಷ್ಟೇ. ಹಂಗೆ ಒಂದು ಚನ್ನಪಟ್ಟಣಕ್ಕೆ ಬಾಡಿಗೆ ಬಂತು ಅಂತ ಹೋದೆ ಖುಷಿಯಾಗಿ. ಆಮೇಲೆ ನೋಡಿದ್ರೆ 2 ಅವರ್ ಬಿಟ್ಕೊಂಬ ಅಂತ ವಾಪಸ್ ಕಳಿಸ್ಬಿಟ್ರು. ಆಮೇಲೆ ಬಂದು ಈ ಗಾಡಿ ಸಂಜಯನಗರಕ್ಕೆ ಲೋಡ್ ಆಗಿತ್ತು. ಫಸ್ಟು ಬಾಡಿಗೆ ಈ ಗಾಡಿಗೆ ಹೋಗ್ತಾಯಿದ್ದೀನಿ. 500 ರೂಪಾಯಿ ಡೀಸೆಲ್ ಹಾಕ್ಸ್ಕೊತಾಯಿದ್ದೀನಿ. ಈ ಡೀಸೆಲ್ ಹಾಕ್ಸ್ಕೊಂಡು ಡೈರೆಕ್ಟ್ ಅನ್ನೋಡ್ ಪಾಯಿಂಟ್ಗೆ ಹೋಗ್ಕೊಂಡು ಬನ್ನಿ. ಇದು ನೋಡ್ರಿ, ಫುಲ್ಲು ಮೋರಿ ನೀರು ತುಂಬ್ಕೊಂಬಿಟ್ಟೈತೆ. ಹಳ್ಳ ಎಲ್ಲ ಐತೈತಾನೆ ಕಾಣಿಸ್ತಾ ಇಲ್ಲ. ಹಂಗೆ ಡೈರೆಕ್ಟು JKVK ಹತ್ರ ಹೋಗ್ತಾಯಿದ್ರೆ ಫುಲ್ ಗ್ರೀನರಿ ನೋಡ್ಕೊಂಡು ಹೋಗ್ತಾಯಿದ್ದೆ. ಸ್ವಲ್ಪ ಗ್ಲಾಸ್ ಒರೆಸಿಲ್ಲ, ಬೇಜಾರು ಮಾಡ್ಕೊಬೇಡಿ. ಇದು ಯಾವ ಮಾಲು ಅಂತ ನಿಮ್ಗೆ ಗೊತ್ತಾಗ್ಬಿಟ್ಟಿರ್ತೈತೆ, ನಾನು ಹೇಳೋದೇ ಬೇಡ. ಹಂಗೆ ಸೀದಾ ಬಂದೆ ಅನ್ನೋಡ್ ಪಾಯಿಂಟ್ಗೆ. ಇವಾಗ ಅನ್ನೋಡ್ ಮಾಡ್ಕೊಂಡ್ಮೇಲೆ ಡೈರೆಕ್ಟ್ ಓದ್ತಾ ಇರೋದೆ. ಇವರೆಲ್ಲ ಲೇಬರ್ಗಳು ಇಳ್ಸ್ಕೊತವ್ರೆ. ಇದು ಇಳಿಸಿದ ತಕ್ಷಣ ಓದ್ತಾ ಇರೋದೆ. ಇದು ಅರಮನೆ ಇದ್ದಂಗೆ ಐತೆ ನೋಡ್ರಿ. ಇವ್ನು ನೋಡ್ರಿ, ಒಂದು ಗಾಡಿಗೆ 3 ಗಾಡಿ ನೆಲ್ಕೊಂಡು ಹೋಗ್ತಾವ. 2 ಗಂಟೆ ಆದರೂ ಬಾಡಿಗೆ ಬಂದಿಲ್ಲ ಗುರು. ಪಾಪ 2000 ಕಿಲೋಮೀಟ್ರಿಂದ ಬಂದವ್ರು ಗುರು. ಬಿಹಾರಿಂದ 1000-2000 ದುಡಿಯೋಕ್ಕೆ ಗುರು. ಪಾಪ ಇವರು ನೋಡ್ರಿ ಊಟ ಮಾಡ್ತವ್ರೆ. ಮಿಡಲ್ ಕ್ಲಾಸ್ ಲೈಫ್ ನೋಡ್ರಿ ಗುರು, ಇದೆ ಗುರು. ಮಕ್ಕಳು ನೋಡಿದೆ. ಇವತ್ತು ಸಂಡೇ ಆಗಿರೋದ್ರಿಂದ 4:15ಗೆ ಮನೆಗೆ ಹೋಗ್ತಾಯಿದ್ದೀನಿ ಅಷ್ಟೇ. ಯಾವ ಬಾಡಿಗೆ ಇಲ್ಲ. ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಡೈಲಿ ವೀಡಿಯೋ ಲಾಗ್ ಮಾಡಬೇಕಂದ್ರೆ ಪ್ಲೀಸ್ ಡೈಲಿ ಮಾಡ್ತೀನಿ. ಇನ್ಮೇಲೆ ಎಲ್ಲ ಲೈಕ್ ಮಾಡಿ, ಫಾಲೋ ಮಾಡಿ ಪ್ಲೀಸ್. ಅಷ್ಟೇ.